ರಾಷ್ಟ್ರೀಯ ಹೆದ್ದಾರಿಗಳ ಟೋಲ್ ಪ್ಲಾಜಾಗಳಲ್ಲಿ ಈವರೆಗೆ ನೀವು ಹಣ ಪಾವತಿ ಮಾಡ್ತಿದ್ದದ್ದು ಹೇಗೆ? ವಾಹನವನ್ನು ನಿಲ್ಲಿಸಿ UPI ಮೂಲಕ ಹಣ ಪಾವತಿ ಮಾಡ್ತಿದ್ರಾ ಅಥವಾ ಫಾಸ್ಟ್ಯಾಗ್ ಮೂಲಕ ಹಣ ಪಾವತಿ ಮಾಡ್ತಿದ್ರಾ ಅಥವಾ ನಗದು ರೂಪದಲ್ಲಿ ಹಣ ಕೊಟ್ಟು ಟೋಲ್ ಪ್ಲಾಜಾಗಳಿಂದ ಮುಂದೆ ಹೋಗ್ತಿದ್ರಾ? Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Then there's our publicity. ಈ ಪ್ರಶ್ನೆ ಕೇಳೋದಕ್ಕೆ ಕಾರಣ ಇದೆ. ಏನಂದ್ರೆ ಏಪ್ರಿಲ್ 1ರಿಂದ ನಿಮಗೆ ನಗದು ರೂಪದಲ್ಲಿ ಹಣ ಪಾವತಿ ಮಾಡೋದಕ್ಕೆ ಅವಕಾಶ ಇಲ್ಲ. ಒಂದೋ ಫಾಸ್ಟ್ಯಾಗ್ ಮೂಲಕ ಹಣ ಪಾವತಿ ಮಾಡಬೇಕು ಅಥವಾ UPI ಮೂಲಕ ಹಣ ಪಾವತಿ ಮಾಡಬೇಕು. ನಗದು ರೂಪದ ಹಣ ಪಾವತಿ ಏಪ್ರಿಲ್ 1ರಿಂದ ಸಾಧ್ಯವಾಗುವುದಿಲ್ಲ. ಈಗ ಇರುವ ನಿಯಮಗಳು ಹೇಗೆ ಅಂದರೆ ಟೋಲ್ ಪ್ಲಾಜಾ ದಾಟುವ ವಾಹನಗಳು ಫಾಸ್ಟ್ಯಾಗ್ ಹೊಂದಿಲ್ಲದಿದ್ದರೆ ನಗದು ರೂಪದಲ್ಲಿ ಹಣ ಪಾವತಿಸಬೇಕು. ಹಾಗೆ ಪಾವತಿಸುವಾಗ ಫಾಸ್ಟ್ಯಾಗ್ ಮೊತ್ತಕ್ಕಿಂತ ದುಪ್ಪಟ್ಟು ಮೊತ್ತವನ್ನು ಪಾವತಿಸಬೇಕು. UPI ಮೂಲಕ ಪಾವತಿಸುವುದಾದರೆ ಫಾಸ್ಟ್ಯಾಗ್ಗಿಂತ 1.5 ಪಟ್ಟು ಹೆಚ್ಚು ದುಡ್ಡು ಪಾವತಿಸಬೇಕು. ಆದರೆ ಏಪ್ರಿಲ್ 1ರಿಂದ ಈ ಪಾವತಿಯಲ್ಲಿ ಭಾರೀ ಬದಲಾವಣೆಯನ್ನು ಮಾಡಲಾಗುವುದು ಎಂದು ಭಾರತ ರಾಷ್ಟ್ರೀಯ ಹೆದ್ದಾರಿಗಳ ಪ್ರಾಧಿಕಾರ ಸ್ಪಷ್ಟಪಡಿಸಿದೆ. ನಗದು ಪಾವತಿಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಈ ಬದಲಾವಣೆಯನ್ನು ಮಾಡಲಾಗ್ತಿದೆ. ಈ ಮೂಲಕ UPI ಮೂಲಕ ಪಾವತಿಯನ್ನು ಹೆಚ್ಚುಗೊಳಿಸುವುದು ಕೂಡ ಇದರ ಉದ್ದೇಶ. ಆದ್ದರಿಂದ ಇನ್ನು ಮುಂದೆ ಟೋಲ್ ಪ್ಲಾಜಾ ದಾಟುವ ಮೊದಲು ಜಾಗರೂಕತೆಯನ್ನು ಪಾಲಿಸಿ. ಫಾಸ್ಟ್ಯಾಗ್ ಬಳಕೆ ಮಾಡಿ ಅಥವಾ UPI ಮೂಲಕ ಹಣ ಪಾವತಿಸುವುದಕ್ಕೆ ಸಿದ್ಧರಾಗಿರಿ. ಟೋಲ್ ಪ್ಲಾಜಾದ ಬಳಿಗೆ ತಲುಪಿದ ಬಳಿಕ ಸಮಸ್ಯೆ ಎದುರಾಗದಂತೆ ನೋಡಿಕೊಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.